ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 36. ಮನದಲ್ಲಿ ಒಬ್ಬರನ್ನು ಪ್ರೀತಿಸಿ ಬೇರೆಯವರಿಗೆ ಕೊರಳೊಡ್ಡಲು ಏಕೆ ಸಾಧ್ಯ? ಇದಕ್ಕೆ ಅವಳ ಮನಸ್ಸು ಒಪ್ಪುವುದೇ? ತಂದೆ ತಾಯಿ ಇಬ್ಬರ ಮಾತು ಕೇಳದವಳು ಅಲ್ಲಿ ಕೂರಲಾಗದೆ ತನ್ನ ಕೋಣೆಗೆ ಹೋಗಿದ್ದಳು. ಕೋಣೆಗೆ ಬಂದವಳು ಹಾಸಿಗೆಯ ಮೇಲೆ ಕುಳಿತು ತನ್ನ ಫೋನಿನಲ್ಲಿ ಇದ್ದಂತಹ ಫೋಟೋವನ್ನು ನೋಡುತ್ತಾ, ನನ್ನ ಪ್ರೀತಿ ನಿನ್ನೆ ಮೊನ್ನೆಯದಲ್ಲ ಪಾರ್ಥ. ನಾನು MBBS ಓದಬೇಕಾದರೆ ನಿನ್ನ ಮೇಲೆ ಪ್ರೀತಿಯಾಯಿತು. ನಾನೇನು ನಿನ್ನನ್ನು ಪ್ರತಿದಿನ ಭೇಟಿ ಮಾಡಿ ಮಾತನಾಡುತ್ತಿರಲಿಲ್ಲ. ಆದರೂ ನಿನ್ನ ಮೇಲೆ ಅದು ಹೇಗೆ ಪ್ರೀತಿ ಆಯಿತು ಎಂದು ಇವಾಗಲೂ ನನಗೆ ತಿಳಿಯುತ್ತಿಲ್ಲ. ಆದರೆ ನೀನೆಂದರೆ ಹುಚ್ಚು ಪ್ರೀತಿಯಷ್ಟೇ. ನಮ್ಮಿಬ್ಬರ ಮಧ್ಯೆ ಇರುವುದು ಪರಿಶುದ್ಧವಾದ ಸ್ನೇಹ ಎಂದು ತಿಳಿದಿದ್ದೀಯಾ? ಆ ಸ್ನೇಹದ ಗೋಡೆಯ ಮೇಲೆ ಪ್ರೇಮದ ಸೌಧವನ್ನು ಕಟ್ಟಿದ್ದೀನಿ. ಈ ವಿಷಯವನ್ನು ನಿನಗೆ ಹೇಳಲು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ನನ್ನಿಂದ ಆಗುತ್ತಿಲ್ಲ. ನಿನಗೆ ಇದೇ ಊರಿನಲ್ಲಿ ಪೋಸ್ಟಿಂಗ್ ಆಗಿದೆ ಎಂದು ತಿಳಿದು ನಾನು ಕೂಡ ಇದೇ ಊರಿನಲ್ಲಿ ಉಳಿಯುವ ಪ್ರಯತ್ನ ಮಾಡಿದೆ. ಹಾಗೆ ಉಳಿದೆ ಕೂಡ. ನಾನು ನಿನ್ನ ಜೊತೆ ಎಷ್ಟೇ ಸಲಿಗೆಯಿಂದ ಮಾತನಾಡಿದರೂ ಕೂಡ ನನ್ನ ಮನದಲ್ಲಿರುವ ಪ್ರೀತಿಯನ್ನು ನಿನ್ನ ಮುಂದೆ ಹೇಳಲು ಆಗುತ್ತಿಲ್ಲ. ನಾನು ಪ್ರೀತಿ ಹೇಳಿದ ಮೇಲೆ ನೀನು ನನ್ನ ಸ್ನೇಹಿತೆ ಅಷ್ಟೇ ಎಂದು ಹೇಳಿ ನನ್ನ ಪ್ರೀತಿಯನ್ನು ನಿರಾಕರಿಸಿದರೆ ಎನ್ನುವ ಭಯ ನನ್ನನ್ನು ಕಾಡುತ್ತಿದೆ. ಇಷ್ಟು ವರ್ಷ ಹೇಗೋ ಮದುವೆಯನ್ನು ಮುಂದೂಡುತ್ತಾ ಬಂದೆ. ಇನ್ನು ಮುಂದೆ ಮುಂದೂಡಲು ಸಾಧ್ಯವಿಲ್ಲ. ಏನಾದರೂ ಆಗಲಿ, ಆದಷ್ಟು ಬೇಗ ನನ್ನ ಪ್ರೀತಿಯನ್ನು ನಿನಗೆ ಹೇಳುತ್ತೇನೆ ಎಂದು ಮೊಬೈಲ್ನಲ್ಲಿ ಇರುವ ಅವನ ಫೋಟೋ ನೋಡಿಕೊಂಡು ಹೇಳಿದಳು ರಿತನ್ಯ. ಮಹರ್ಷಿ ಇಂದು ಕಾಲೇಜು ಮುಗಿಸಿಕೊಂಡು ಮನೆಗೆ ಹೊರಡಲು ತನ್ನ ಕಾರಿನ ಬಳಿ ಬರುತ್ತಿದ್ದ ಹಾಗೆ ಅವನ ಫೋನ್ ರಿಂಗಣಿಸಿತು. ಫೋನ್ ತೆಗೆದು ನೋಡಿದರೆ ಯಾವುದೋ ನಂಬರ್ನಿಂದ ಕರೆ ಬರುವುದು ಅರಿವಾದಾಗ ಕರೆ ಸ್ವೀಕರಿಸಿ ಹಲೋ ಎಂದನು. ಅವನ ಧ್ವನಿ ಕೇಳಿ ಹೊಡೆದುಕೊಳ್ಳುತ್ತಿದ್ದ ಹೃದಯವನ್ನು ಸಂಭಾಳಿಸುತ್ತಾ, ನಾನು ಸುಹಾಸಿನಿ ಮಾತನಾಡುತ್ತಿರುವುದು ಎನ್ನುತ್ತಿದ್ದ ಹಾಗೆ, ಹೇಳಿ ಮೇಡಮ್ ಎಂದನು. ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಸರ್, ಅದಕ್ಕೆ ಕಾಲ್ ಮಾಡಿದೆ ಎಂದರೆ, ಅದೇನು ಹೇಳಿ ಎಂದು ಕಾರಿಗೆ ಹೊರಗೆ ನಿಂತನು. ಅದು ಫೋನಿನಲ್ಲಿ ಮಾತನಾಡುವಂಥದ್ದಲ್ಲ, ನೇರವಾಗಿ ಮಾತನಾಡಬೇಕು. ನಮ್ಮ ಕಾಲೇಜಿನ ಪಕ್ಕದ ರಸ್ತೆಯಲ್ಲಿರುವ ಪಾರ್ಕ್ ಬಳಿ ಬರಲು ಆಗುತ್ತದೆಯಾ ಎಂದು ಅನುಮಾನದಲ್ಲಿ ಕೇಳಿದಳು. ಕೆಲಸವಿದೆ, ಬರಲು ಆಗುವುದಿಲ್ಲ ಎಂದರೆ ಏನು ಮಾಡುವುದು ಎನ್ನುವ ಯೋಚನೆ ಅವಳದು. ಸರಿ ಬರ್ತೀನಿ ಒಂದೇ ಮಾತಿಗೆ ಒಪ್ಪಿಕೊಂಡವನನ್ನು ನೋಡಿ ಮನದಲ್ಲಿ ಖುಷಿಪಟ್ಟವಳು ಥ್ಯಾಂಕ್ ಯು ಎಂದು ಕರೆ ತುಂಡರಿಸಿದ್ದಳು. ಅವನು ಕಾರಿನ ಬಳಿ ನಿಂತು ಮಾತನಾಡುತ್ತಿರುವುದನ್ನು ಕಾಲೇಜಿನ ಮೇಲಿನ ಕೊಠಡಿಯಲ್ಲಿ ನಿಂತು ನೋಡುತ್ತಿದ್ದವಳು ಅವನು ಕಾರು ಹತ್ತಿ ಅಲ್ಲಿಂದ ಹೊರಡುತ್ತಿದ್ದ ಹಾಗೆ ವೇಗವಾಗಿ ಬಂದು ತನ್ನ ಸ್ಕೂಟಿ ಏರಿ ತಾನು ಕೂಡ ಅಲ್ಲಿಂದ ಹೊರಟಳು. ಅವಳು ಆ ಕಾಲೇಜಿಗೆ ಬಂದಾಗಿನಿಂದಲೂ ಮಹರ್ಷಿ ಎಂದರೆ ತುಂಬ ಪ್ರೀತಿ. ಆ ಪ್ರೀತಿಯನ್ನು ಇಂದು ಅವನಿಗೆ ಹೇಳಲು ಹೊರಟಿದ್ದಾಳೆ. ಸುಹಾಸಿನಿ ಹೇಳಿದ ಪಾರ್ಕ್ ಬಳಿ ಬಂದವನು ಅಲ್ಲೇ ರಸ್ತೆ ಬದಿಯಲ್ಲಿ ಕಾರು ನಿಲ್ಲಿಸಿ ತಾನು ಕೂಡ ಕಾರಿನ ಬಳಿಯೇ ನಿಂತನು. ಅವನು ಬಂದ 2 ನಿಮಿಷಕ್ಕೆ ತಾನು ಬೈಕ್ನಲ್ಲಿ ಬಂದವಳು ಕಾರಿನ ಪಕ್ಕವೇ ಬೈಕ್ ನಿಲ್ಲಿಸಿ ಮಹರ್ಷಿಯ ಎಡೆಗೆ ಮುಗುಳು ನಗುತ್ತಾ ನಾನು ಕಾರಿನ ಪಕ್ಕ ಹೋಗಿ ನಿಂತಳು. ಅದಾಗಲೇ ಸಂಜೆಯಾಗಿದ್ದರಿಂದ ಪಾರ್ಕಿನ ಬಳಿ ತುಸು ಹೆಚ್ಚೇ ಜನ ಓಡಾಡುತ್ತಿದ್ದರು. ಸುಹಾಸಿನಿ ಮೌನವಾಗಿ ನಿಂತಿರುವುದನ್ನು ನೋಡಿ, ಏನೋ ಮಾತನಾಡಬೇಕು ಎಂದು ಹೇಳಿ ಸುಮ್ಮನೆ ನಿಂತಿದ್ದೀರಲ್ಲ ಮೇಡಮ್, ಅದೇನು ಹೇಳಿ ಎಂದನು. ನಿಮ್ಮ ಬಳಿ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು. ಈ ವಿಷಯವನ್ನು ನಿಮ್ಮ ಬಳಿ ತುಂಬ ದಿನದಿಂದ ಹೇಳಬೇಕು ಎಂದುಕೊಂಡೆ, ಆದರೆ ನನ್ನಿಂದ ಆಗುತ್ತಿಲ್ಲ ಎಂದವಳು ಮತ್ತೆ ಮೌನವಾದಳು. ಅದೇನು ವಿಷಯ ಹೇಳಿ ಎಂದವನು ಮನದಲ್ಲಿ ಅವಳು ಅದಾಗಲೇ ಯಾವ ವಿಷಯದ ಬಗ್ಗೆ ಮಾತನಾಡುತ್ತಾಳೆ ಎನ್ನುವ ಸಣ್ಣ ಅಂದಾಜು ಸಿಕ್ಕಿತು. ಅಷ್ಟೇ ಅಲ್ಲದೆ ತಾನು ಅಂದಾಜಿಸಿದ ವಿಷಯ ಅಲ್ಲದೇ ಇರಲಿ ಎಂದು ತನ್ನಲ್ಲಿಯೇ ಹೇಳಿಕೊಂಡಿದ್ದನು. ಅದು ನಾನು ಕಾಲೇಜಿಗೆ ಬಂದ ಮೊದಲ ದಿನವೇ ನಿಮ್ಮ ರೂಪವನ್ನು ನೋಡಿ ಎನ್ನುವುದಕ್ಕಿಂತ ನಿಮ್ಮ ಗುಣವನ್ನು ನೋಡಿ ನಿಮ್ಮನ್ನು ಇಷ್ಟಪಡಲು ಶುರು ಮಾಡಿದೆ. ಮದುವೆಯಾದರೆ ನಿಮ್ಮನ್ನೇ ಮದುವೆಯಾಗಬೇಕು ಎಂದು ಆಸೆಪಟ್ಟೆ ಕೂಡ. ಈ ವಿಷಯವನ್ನು ನಿಮಗೆ ಹೇಳಬೇಕು ಎಂದುಕೊಂಡಾಗಲೆಲ್ಲ ಏನೋ ಒಂದು ರೀತಿ ಭಯವಾಗುತ್ತಿತ್ತು.
ಅದೇ ಅಂಜಿಕೆಯಲ್ಲಿ ಹೇಳದೆ ಸುಮ್ಮನಾಗುತ್ತಿದ್ದೆ. ಆದರೆ ಈಗ ನನ್ನ ಮದುವೆಗೆ ಅಪ್ಪ ಹುಡುಗನನ್ನು ಹುಡುಕಲು ಶುರು ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಬಳಿ ಒಮ್ಮೆ ಮಾತನಾಡಿ ನಂತರ ಅಪ್ಪನಿಗೆ ಹೇಳೋಣ ಎಂದು ಯೋಚಿಸಿ ಇಂದು ನಿಮ್ಮ ಜೊತೆ ಮಾತನಾಡುತ್ತಿದ್ದೇನೆ ಎಂದಳು. ಸುಹಾಸಿನಿ ಇದೇ ವಿಷಯವನ್ನು ಮಾತನಾಡುತ್ತಾಳೆ ಎಂದು ಅಂದಾಜಿಸಿದವನಿಗೆ ಅವನ ಯೋಚನೆ ಸರಿಯಾಗಿಯೇ ಇತ್ತು. ಕ್ಷಮಿಸಿ, ನಿಮ್ಮ ಮನದಲ್ಲಿ ನನ್ನ ಬಗ್ಗೆ ಈ ರೀತಿ ಭಾವನೆ ಇದೆ ಎಂದು ನನಗೆ ತಿಳಿದಿರಲಿಲ್ಲ. ಈಗಾಗಲೇ ನನಗೆ ಮದುವೆಯಾಗಿದೆ ಎಂದಿದ್ದನು. ಅವನ ಮಾತು ಕೇಳಿ ಸುಹಾಸಿನಿಗೆ ಆಘಾತವಾದಂತಾಯಿತು. ಅವಳು ಇತ್ತೀಚೆಗಷ್ಟೇ ಕಾಲೇಜಿಗೆ ಬಂದಿರುವುದು. ಮಹರ್ಷಿಯನ್ನು ನೋಡಿದ ದಿನದಿಂದ ಅವನು ಇಷ್ಟವಾಗಿ ಅವನ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಅವನಿಗೆ ಮದುವೆಯಾಗಿಲ್ಲ ಎನ್ನುವುದನ್ನು ತಿಳಿದಿದ್ದಳು. ಆದರೆ ಈಗ ಅವನು ಏಕಾಏಕಿ ನನಗೆ ಮದುವೆಯಾಗಿದೆ ಎಂದು ಹೇಳುತ್ತಿರುವುದನ್ನು ಅವಳಿಂದ ನಂಬಲು ಆಗುತ್ತಿಲ್ಲ. ಅದು ಅಸಾಧ್ಯವಾಗಿತ್ತು. ನಿಮಗೆ ಮದುವೆಯಾಗಿದೆಯೇ? ನಾನು ಈ ಕಾಲೇಜಿಗೆ ಬಂದಾಗ ಎಲ್ಲರೂ ನಿಮಗೆ ಮದುವೆಯಾಗಿಲ್ಲ ಎಂದು ಹೇಳಿದ್ದರು. ಈಗ ನೀವು ನೋಡಿದರೆ ಮದುವೆಯಾಗಿದೆ ಎಂದು ಹೇಳುತ್ತಿದ್ದೀರಾ? ನಾನು ಯಾವುದನ್ನು ನಂಬಲಿ? ಗೊಂದಲದಲ್ಲಿಯೇ ಕೇಳಿದಳು. ನೀವು ಈ ಕಾಲೇಜಿಗೆ ಬಂದಾಗ ಇನ್ನೂ ಮದುವೆಯಾಗಿರಲಿಲ್ಲ. ನನ್ನ ಮದುವೆಯಾಗಿ ಈಗ 1 ತಿಂಗಳಾಗಿರಬಹುದು. ನನ್ನ ಅತ್ತೆಯ ಮಗಳನ್ನೇ ಮದುವೆಯಾಗಿರುವುದು. ಏಕಾಏಕಿ ದೇವಸ್ಥಾನದಲ್ಲಿ ಮದುವೆಯಾಯಿತು. ಅದಕ್ಕೆ ಯಾರಿಗೂ ಹೇಳಲು ಆಗಲಿಲ್ಲ. ನಮ್ಮ ಕಾಲೇಜಿನಲ್ಲಿ ಈ ವಿಷಯ ಯಾರಿಗೂ ತಿಳಿದಿಲ್ಲ ಎಂದು ಸತ್ಯಕ್ಕೆ ಸುಳ್ಳು ಪೋಣಿಸಿ ಹೇಳಿದ್ದನು. ಮಹರ್ಷಿಯ ಮಾತು ಕೇಳಿದ ಸುಹಾಸಿನಿಗೆ ಮನಸ್ಸು ಒಡೆದು ಹೋದಂತಾಗಿ ದುಃಖ ಒತ್ತರಿಸಿ ಬಂದಿತ್ತು. ಯಾರನ್ನೂ ಪ್ರೀತಿಸದವಳು ಮೊದಲ ಬಾರಿಗೆ ಮಹರ್ಷಿಯನ್ನು ಇಷ್ಟಪಟ್ಟಿದ್ದಳು ಅವಳು. ಆದರೆ ಇಷ್ಟಪಟ್ಟವರನ್ನು ಮದುವೆಯಾಗಲು ಅದೃಷ್ಟ ಮಾಡಿರಬೇಕು. ಆ ಅದೃಷ್ಟ ಸುಹಾಸಿನಿಗೆ ಇರಲಿಲ್ಲ. ಕಣ್ಣಿನಿಂದ ಜಾರಿದ ಕಂಬನಿಯನ್ನು ತೊಡೆದುಕೊಂಡವಳು, ಕ್ಷಮಿಸಿ ಸರ್, ಮೊದಲೇ ಈ ವಿಷಯದ ಬಗ್ಗೆ ನಿಮ್ಮ ಬಳಿ ಮಾತನಾಡಬೇಕಿತ್ತು. ನಿಮ್ಮ ಬಳಿ ಮಾತನಾಡದೆ ನನ್ನಷ್ಟಕ್ಕೆ ನಾನೇ ಏನೇನೋ ಕಲ್ಪಿಸಿಕೊಂಡೆ. ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ ಎಂದವಳು ಕ್ಷಣವೂ ಅಲ್ಲಿ ನಿಲ್ಲದೆ ತನ್ನ ಬೈಕೇರಿ ಅಲ್ಲಿಂದ ಹೊರಟೇ ಹೋದಳು. ಇತ್ತ ಮಹರ್ಷಿ ಕೂಡ ಅಲ್ಲಿ ನಿಲ್ಲದೆ ಕಾರಿನಲ್ಲಿ ಕುಳಿತು ಸ್ವಲ್ಪ ದೂರದ ತನಕ ಕಾರು ಓಡಿಸಿಕೊಂಡು ಬಂದವನು ಏನನ್ನೋ ನೆನೆದು ಗಕ್ಕನೆ ಬ್ರೇಕ್ ಒತ್ತಿದವನು, ಯಾಕೆ ಅವರ ಬಳಿ ಹಾಗೆಲ್ಲ ಮಾತನಾಡಿದೆ? ನನಗೆ ಮದುವೆಯಾಗಿದೆ ಎಂದು ಯಾಕೆ ಹೇಳಿದೆ? ಮಹಿಮಾ ಅವಳಿಗೆ ಅವಳೇ ತಾಳಿ ಕಟ್ಟಿಕೊಂಡು ಬಂದ ತಕ್ಷಣ ಅವಳು ನನ್ನ ಹೆಂಡತಿಯಾಗುತ್ತಾಳಾ? ನಾನು ಅವಳ ಗಂಡನಾಗುತ್ತೇನಾ? ನಾನು ಅವಳಿಗೆ ತಾಳಿ ಕಟ್ಟಿದರೆ ಮಾತ್ರ ಅವಳ ಗಂಡನಾಗುತ್ತೇನೆ. ಹಾಗಿದ್ದಾಗ ಸುಹಾಸಿನಿ ಅವರ ಬಳಿ ಯಾಕೆ ಈ ರೀತಿ ಹೇಳಿದೆ ನಾನು? ನನಗೆ ಈಗಲೇ ಮದುವೆಯಾಗಲು ಆಗುವುದಿಲ್ಲ ಎಂದು ಹೇಳಿದಿದ್ದರೆ ಆಗುತ್ತಿತ್ತು. ಅದು ಬಿಟ್ಟು ನನಗೆ ಮದುವೆಯಾಗಿದೆ ಎಂದು ಹೇಳುವ ಅಗತ್ಯವಾದರೂ ಏನಿತ್ತು ಎಂದು ಹೇಳಿಕೊಂಡವನಿಗೆ ಅವನು ಯಾಕಾಗಿ ಹಾಗೆ ಮಾತನಾಡಿದ ಎನ್ನುವ ಪ್ರಶ್ನೆಗೆ ಉತ್ತರ ದೊರೆಯಲಿಲ್ಲ. ಛೆ ಎಂದು ಸ್ಟೇರಿಂಗ್ ಬಿಗಿಯಾಗಿ ಹಿಡಿದನು. ಅಷ್ಟರಲ್ಲಿ ರಾಜೇಂದ್ರ ಅವರು ಕರೆ ಮಾಡಿ ಅವನನ್ನು ಅದೆಲ್ಲಿಗೋ ಬರಲು ಹೇಳಿ ಅವನ ಮಾತಿಗೂ ಕಾಯದೆ ಕರೆ ತುಂಡರಿಸಿದ್ದರು. ಮಹಿಮಾ ಪುಟ್ಟ, ಇವತ್ತು ನಿನ್ನನ್ನು ಹೊರಗಡೆ ಕರೆದುಕೊಂಡು ಹೋಗುತ್ತೇನೆ, ಬೇಗ ರೆಡಿಯಾಗು ಎಂದು ರಾಜೇಂದ್ರ ಅವರು ಹೇಳುತ್ತಿದ್ದ ಹಾಗೆ ಖುಷಿಯಾದವಳು, ಅದಾಗಲೇ ಸಂಜೆಯಾಗುತ್ತಿದೆ, ಈಗ ಎಲ್ಲಿಗೆ ಮಾವ ಎಂದಳು. ಸಂಜೆಯಾದರೆ ಏನು, ಮೊದಲು ತಯಾರಾಗು ಪುಟ್ಟ, ಆಮೇಲೆ ಹೇಳ್ತೇನೆ ಎಂದು ಹೇಳುತ್ತಾ ಸೋಫಾ ಮೇಲೆ ಕುಳಿತರು. ಅಲ್ಲಿಯೇ ಇದ್ದ ಸುನಂದ ಅವರ ಒಡಲಿಗೆ ಬೆಂಕಿ ಬಿದ್ದಿತ್ತು. ತನ್ನನ್ನು ಒಂದು ದಿನ ಹೊರಗೆ ಕರೆದುಕೊಂಡು ಹೋಗದವರು ತಂಗಿಯ ಮಗಳನ್ನು ಹೊರಗೆ ಕರೆದುಕೊಂಡು ಹೋಗುತ್ತಿದ್ದಾರಲ್ಲ ಎನ್ನುವ ಅಸೂಯೆ ಭುಗಿಲೆದ್ದಿತು. ಅದಿಷ್ಟೇ ಅಲ್ಲದೆ ತನ್ನ ತಮ್ಮನ ಮಗಳು ಇರುವ ಜಾಗದಲ್ಲಿ ಮಹಿಮಾ ಇದ್ದಾಳಲ್ಲ ಎನ್ನುವ ಕೋಪ ಕೂಡ ಜೊತೆ ಸೇರಿತು. ಹಾಗೆ ಕರೆದುಕೊಂಡು ಹೋಗಬೇಡಿ, ಒಂದು ರಥವನ್ನು ಮಾಡಿಸಿ ಅದರ ಮೇಲೆ ಮಹಾರಾಣಿಯನ್ನು ಕೂರಿಸಿಕೊಂಡು ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಕರೆದುಕೊಂಡು ಹೋಗಿ ಎಂದರು ಅದೇ ಅಸಮಾಧಾನದಲ್ಲಿ. ನನ್ನ ತಂಗಿಯ ಮಗಳಿಗೆ ರಥವನ್ನಾದರೂ ಮಾಡಿಸುತ್ತೇನೆ, ಇಲ್ಲ ನಾನೇ ಹೆಗಲ ಮೇಲೆ ಹೊತ್ತು ಮೆರೆಸುತ್ತೇನೆ. ಅದೆಲ್ಲವನ್ನು ಕೇಳಲು ನೀನ್ಯಾರು? ಪ್ರತಿದಿನ ಆ ಮಗುವಿನ ತಂಟೆಗೆ ಬರಲಿಲ್ಲ ಎಂದರೆ, ಚುಚ್ಚಿ ಮಾತನಾಡಲಿಲ್ಲ ಎಂದರೆ ತಿಂದ ಅನ್ನ ಜೀರ್ಣವಾಗುವುದಿಲ್ಲ ನಿನಗೆ. ನಾನು ಸಮಾಧಾನದಿಂದಲೇ ನಿನಗೆ ಬುದ್ಧಿ ಹೇಳುತ್ತಿದ್ದೇನೆ, ಅರ್ಥ ಮಾಡಿಕೊಂಡರೆ ನಿನಗೆ ಒಳ್ಳೆಯದು. ಈ ಬಾರಿ ರಾಜೇಂದ್ರ ಅವರು ಕೂಡ ಕೋಪಗೊಂಡರು. ಹೌದು,
ನನಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ. ಮೊದಲು ಗಂಡ ಎನಿಸಿಕೊಂಡವರು ಹೆಂಡತಿಗೆ ಮರ್ಯಾದೆ ಕೊಟ್ಟರೆ ಅಲ್ಲವಾ ಹೊರಗಿನಿಂದ ಬಂದವರು ಮರ್ಯಾದೆ ಕೊಡುವುದು? ಈ ಮನೆಯಲ್ಲಿ ನನ್ನದು ಎನ್ನುವ ಅಸ್ತಿತ್ವ ಯಾವುದೂ ಇಲ್ಲ. ಇಲ್ಲಿ ಯಾರೂ ನನ್ನವರಲ್ಲ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿ ಬಿರುಸಿನಿಂದ ಒಳಗೆ ಹೋಗಿದ್ದರು. ತನಗಾಗಿ ಜಗಳ ಆಡಿದ ಅತ್ತೆ ಮಾವ ಇಬ್ಬರನ್ನು ನೋಡಿದವಳಿಗೆ ಮನಸ್ಸಿಗೆ ಬಹಳ ಬೇಸರವಾಯಿತು. ಮಾವ, ನೀವೇ ಹೋಗಿ ಬನ್ನಿ, ನಾನು ಬರುವುದಿಲ್ಲ ಎಂದಳು ಅದೇ ಬೇಸರದಲ್ಲಿ. ಮಹಿಮಾ, ನಾಯಿ ಬಾಲ ಯಾವತ್ತಿದ್ದರೂ ಡೊಂಕೆ. ಅವಳು ಈ ಜನ್ಮದಲ್ಲಿ ಬದಲಾಗುವುದಿಲ್ಲ. ಅವಳ ಮಾತು ಇದ್ದಿದ್ದೆ. ಆ ಮಾತಿಗೆಲ್ಲ ನೀನು ಬೇಜಾರಾಗಬೇಡ. ನಾನು ಹೊರಗಿರ್ತೀನಿ, ಬೇಗ ತಯಾರಾಗಿ ಬಾ ಎಂದು ಹೇಳುತ್ತಾ ಹೊರಗೆ ಹೋಗಿದ್ದರು. ತನ್ನ ಮಾವ ಅಷ್ಟು ಹೇಳಿದ ಮೇಲೂ ಇನ್ನೂ ಬರುವುದಿಲ್ಲ ಎಂದರೆ ಸರಿಯಾಗುವುದಿಲ್ಲ ಎಂದು ಯೋಚಿಸಿದವಳು ಒಂದು ಚಂದದ ಸೀರೆಯನ್ನು ಆರಿಸಿ ತಯಾರಾಗಿ ತನ್ನ ಮಾವನ ಜೊತೆ ಸಿಟಿಗೆ ಹೋಗಿದ್ದಳು. ರಾಜೇಂದ್ರ ಅವರು ಭದ್ರನಿಗೆ ಮೊದಲೇ ಯಾವ ಅಂಗಡಿಯ ಮುಂದೆ ಕಾರು ನಿಲ್ಲಿಸಬೇಕು ಎಂದು ಹೇಳಿದ್ದರಿಂದ ಅವರು ಸುಮ್ಮನೆ ಕಾರು ಓಡಿಸುತ್ತಿದ್ದರೆ, ಮಾವ, ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಾ? ಈಗಲಾದರೂ ಹೇಳಿ ಎಂದು ಹುಸಿ ಮುನಿಸಿನಿಂದ ಇಳಿದಳು. ಇನ್ನೇನು, ಅಂಗಡಿಯ ಬಂತಲ್ಲ, ಬಾ ಪುಟ್ಟ, ಇನ್ನೊಂದು ಸ್ವಲ್ಪ ದೂರ, ನಿನಗೆ ತಿಳಿಯುತ್ತದೆ ಎಂದವರು ಆಗಲೂ ಅವಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎನ್ನುವುದನ್ನು ತಿಳಿಸಲಿಲ್ಲ. ರಾಜೇಂದ್ರ ಅವರು ಹೇಳಿದ ಹಾಗೆ ತುಂಬ ವರ್ಷಗಳಿಂದ ಪರಿಚಯ ಇರುವ ಒಡವೆ ಅಂಗಡಿಗೆ ಮಹಿಮಾಳನ್ನು ಕರೆತಂದಿದ್ದರು. ಒಡವೆ ಅಂಗಡಿಯನ್ನು ನೋಡಿ ಕಣ್ಣರಿಸಿದವಳು, ಮಾವ, ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದೀರಾ? ನನ್ನ ಬಳಿ ಈಗಾಗಲೇ ಸಾಕಷ್ಟು ಒಡವೆಗಳು ಇದ್ದಾವೆ ಎಂದಳು. ನಿನ್ನ ಬಳಿ ಒಡವೆಗಳು ಇದ್ದರೆ ನಾನು ಕೊಡಿಸಿದ ಹಾಗೆ ಆಗುತ್ತಾ ಪುಟ್ಟ? ಬಾ ಒಳಗೆ ಎಂದರೆ, ಇಲ್ಲಿ ನೋಡಿ ಮಾವ, ನೀವು ಅಮ್ಮನಿಗೆಂದು ಕೊಟ್ಟ ಸರ ನಾನೇ ಪ್ರತಿದಿನ ಹಾಕುತ್ತಿದ್ದೇನೆ. ಇದನ್ನು ನೀವೇ ತೆಗೆದುಕೊಟ್ಟಿರುವುದು ಅಲ್ವಾ ಎಂದು ಕತ್ತಲ್ಲಿ ಇದ್ದಂತಹ ಸಣ್ಣ ಸರವನ್ನು ಹಿಡಿದು ತೋರಿಸಿದಳು. ಅವಳ ಮುದ್ದು ಮಾತಿಗೆ ಮುಗುಳು ನಕ್ಕವರು, ಬಾ ಪುಟ್ಟ ಎಂದು ಅವಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಿದ್ದರು. ಮುಂದುವರೆಯುವುದು, ಮಹರ್ಷಿಯನ್ನು ಇಲ್ಲಿಗೆ ಯಾಕೆ ಬರ ಹೇಳಿದ್ದಾರೆ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.